ಹಾಗೂ ಅವರ ಪುತ್ರ ಶ್ರೀಹರೀಶ್ ಇವತ್ತಿನ ಈ ಶುಭ ದಿನದಂದು ಶ್ರೀಯುತ ನವನೀತ್ ಶೆಣೈ ಇವರ ಪುತ್ರ ಶ್ರೀಹರೀಶ್ ಶೆಣೈ ಇವರ 5ನೇ ವರ್ಷದ ಹುಟ್ಟುಹಬ್ಬದ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗೆ ಅನ್ನದಾನವನ್ನು ಕೊಡಬೇಕು, ವಿಶೇಷ ಮಕ್ಕಳ ಜೊತೆಯಲ್ಲಿ ತನ್ನ ಪುತ್ರನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳುವುದು ಒಳ್ಳೆಯ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ವಿಶೇಷ ಮಕ್ಕಳಿಗೆ ತಾವು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ಬಂದಿದೆ. ಶ್ರೀಯುತ ನವನೀತ್ ಶೆಣೈ ಅವರು ಕಾರ್ಕಳದ ನಿವಾಸಿಯವರು. ಬಹಳ ವರ್ಷದಿಂದ ನಮಗೆಲ್ಲರಿಗೂ ಚಿರಪರಿಚಿತರು. ಸಾಮಾಜಿಕವಾಗಿ ಅವರು ಕೆಲಸವನ್ನು ಮಾಡುವವರು. ಇತ್ತೀಚೆಗೆ ತಾನೇ ಅವರು ಕೆಲವು ಸಮಯದಿಂದ ಯೂಟ್ಯೂಬರ್ ಚಾನಲಲ್ಲಿ ಅವರು ತನ್ನ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯನ್ನು ಗುರುತಿಸಿ ಅವರು ಹಲವಾರು ಬಾರಿ ನಮ್ಮ ಸಂಸ್ಥೆಗೆ ಬಂದು ಇಲ್ಲಿಯ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಅವರು ತಮ್ಮ ಯೂಟ್ಯೂಬಲ್ಲಿ ಅದನ್ನು ಪ್ರಚಾರಪಡಿಸಿದ್ದಾರೆ. ಸಂಸ್ಥೆಯ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ವಿಶೇಷ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ಗುರುತಿಸಿ ಅವರು ನಮ್ಮೊಂದಿಗೆ ಸದಾ ಇದ್ದು ಇವತ್ತು ವಿಶೇಷವಾಗಿ 5ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಅವರ ಪುತ್ರ ಶ್ರೀಹರೀಶ್ ಶೆಣೈಗೆ 5ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಏನು ತಾವು ಇಂಥ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ಇಂಥ ಒಂದು ಸೇವೆಯನ್ನು ನಮ್ಮ ವಿಶೇಷ ಮಕ್ಕಳಿಗೆ ಕೊಟ್ಟಿದ್ದೀರಿ, ಇಂಥ ಸೇವೆಗೆ ಭಗವಂತನು ಅನುಗ್ರಹ ನೀಡಿ ಅದೇ ರೀತಿಯಲ್ಲಿ ತಾವು ಏನು ಇಂಥ ಒಂದು ಕೆಲಸದಲ್ಲಿ ತಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ದೀವಿ, ನಾವು ಏನೋ ಒಂದು ಹೊಸ ಯೂಟ್ಯೂಬರ್ ಪ್ರಾರಂಭ ಮಾಡಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ಅಧಿಕೃತವಾಗಿ ನೀವು ಉದ್ಘಾಟನೆ ಮಾಡಲಿಕ್ಕೆ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮ ಉದ್ಘಾಟನೆ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿ ಒಳ್ಳೆಯ ರೀತಿಯಲ್ಲಿ ತಮ್ಮ ಈ ಉದ್ಯಮಕ್ಕೆ ದೇವರ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಆಡಳಿತ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿ ತಮಗೆ ಶುಭ ಹಾರೈಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ತಾವು ಏನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಿದ್ದೇವೆ ಸರ್ವ ರೀತಿಯಲ್ಲಿ ಅನುಗ್ರಹ ನೀಡಿ ತಮ್ಮ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸಿ ತಮಗೆ ಸದಾ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ದೇವರು ಕರುಣಿಸಿ ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾನೆ. ಕೃತಜ್ಞತೆ ಅಭಿನಂದನೆ